KPCC ಚುನಾಯಿತ ಸದಸ್ಯ. ನಿನ್ನೆ ನನ್ನ ಮನೆಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರೇಡ್ ಮಾಡಿದ್ರು. ಸುಮಾರು ಸಾಯಂಕಾಲ 4:00 ಅವರು ಬಂದರು. 2 ಗಂಟೆ ಮಟ್ಟ ರಾತ್ರಿ ಅವರು ಎಲ್ಲ ತಪಾಸಣೆಯನ್ನು ಮಾಡಿದರು. ಅಧಿಕಾರಿಗಳು ಭಾಳ ಸಂಭಾಯಿತರಿದ್ದರು. ಅವ್ರು ಏನು ನಮಗೆ ಹರಾಸ್ಮೆಂಟ್ ಮಾಡಲಿಲ್ಲ. ನಾವು ಅವ್ರಿಗೆ ನಾವು ಕೋಆಪ್ರೇಷನ್ ಕೊಟ್ವಿ. ಸುಮಾರು ಒಂದು 5 ತಾಸು ಎಲ್ಲ ಚೆಕ್ ಮಾಡಿದರು ಅವರು. ನಮ್ಮ ಮನೆಯಾಗ ಯಾವುದೇ ಅಕ್ರಮ ಹಣ ಆಗಲಿ ಅಕ್ರಮ ವಸ್ತುಗಳಾಗಲಿ ಏನೂ ಸಿಗಲಿಲ್ಲ. ನಾರ್ಮಲ್ ಒಂದು ಸ್ಟೇಟ್ಮೆಂಟ್ ಮಾಡಿ ಏನೂ ಸೀಸು ಮಾಡಲಿಲ್ಲ ಅವರು. ಆಮೇಲೆ ನಾ ಕೇಳಿದೆ, ಯಾಕೆ ಸರ್ ನಮ್ಮ ಮನೆಗೆ ಬಂದ್ರಲ್ಲ ರೇಡಿಗೆ ಅಂತೇಳಿ. ಇಲ್ಲ, ಹಂಗೆ ಮತ್ತು ಚುನಾವಣೆ ಸಮಯ ಬಂದೇವಿ ಅದು. ನಾನಂದೆ, ಹಂಗಾರೆ ಚುನಾವಣೆ ಸಮಯ ಇರೋದ್ರಿಂದ ಇದು ಕ್ಯಾಶುವಲ್ ಆಗಿ ಬಂದಾರ ಅಂಥೇಳಿ. ಮತ್ತು ನಾವು ಯಾವುದೇ ರೀತಿಯ 76ರಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯನಾಗಿ ಸೇರಿ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಇಲ್ಲಿವರೆಗೆ ಅದೇನಿ. ಒಂದೂ ಅಕ್ರಮಗಳಾಗಿಲ್ಲ. ಅದೇ ರೀತಿ ಮೊನ್ನೆ ಅಧಿಕಾರಿಗಳು ಬಂದಾಗ ನಾನು ಏನು ನಮ್ಮ ಕಾನೂನಿಗೆ ಬದ್ಧವಾಗಿ ಅವರಿಗೆ ನಾನು ಸಹಕಾರವನ್ನು ಕೊಟ್ಟೆ. ಅವರು ಯಾವುದೇ ರೀತಿ ದಬ್ಬಾಳಿಕೆ ಮಾಡ್ದಾನೆ ಎಲ್ಲ ತಪಾಸಣೆ ಮಾಡಿ ಏನಿಲ್ಲ ಅಂತ ಹೋಗಿದ್ದು. ಸರ್, ಹಿಂದೆ ಯಾವಾಗಿತ್ತು ಇದು? ಫಸ್ಟ್ ಟೈಮ್ ಇದು ನನ್ನ ಮೇಲೆ ಆಗಿದ್ದು ಫಸ್ಟ್ ಟೈಮ್ ಸರ್. ಮತ್ತೇನಾದ್ರು ಆಫೀಸಿಗೆ ಬರಬೇಕಂತ ಹೇಳಿ ಏನು ಹೇಳಿ? ಹಾಂ, 23ನೇ ತಾರೀಕಿಗೆ ನೀವು ಆಫೀಸಿಗೆ ನೀವು ಬರಬೇಕು. ಏನು ಸೀಸ್ ಅಂತೂ ಮಾಡಲಿಲ್ಲ. ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ನಾವು ನಿಮ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಮಾಡಿರಿ ಅಂತ ಹೇಳಿ. ಕ್ವಶನ್ ಕೇಳಿದ್ರು. ಕ್ವಶನ್ ಎಲ್ಲೇ ಯಾಕೆ ಕ್ಯಾನ್ವಾಸ್ ಮಾಡತ್ತಿದ್ರು ನೀವು? ಏನು ಎಷ್ಟು ದಿನ ಅಂತ? ಏನು ನಾರ್ಮಲ್ ಅಲ್ರಿ, ಎಲ್ಲ ಪೇಪರ್ನಾಗೂ ಐತಿ, ಸೋಷಿಯಲ್ ಮೀಡಿಯಾದಾಗೂ ಐತಿ. ಆ್ಯಸ್ ಯೂಶ್ವಲ್ ನಾವು ಕಾಂಗ್ರೆಸ್ಸಿದ ನಮ್ಮ KPCC ಆದೇಶ ಏನೈತಿ ಅದರ ಪ್ರಕಾರ ನಾವು ಕ್ಯಾನ್ವಾಸ್ ನಾವು ಮಾಡಕತ್ತೀವಿ ಅಂತ ಹೇಳಿದ್ವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.